ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ಹೋರಾಟ ನಡೀತಾ ಇದೆ. 2 ದಿನಗಳಿಂದ ಯೋಜನೆ ಪರವಾಗಿ ಬೀದಿಗಿಳಿದಿರುವಂತಹ ರೈತರು ಪರ ಹೋರಾಟದ ಹಿಂದೆ ರಾಜಕೀಯ ಷಡ್ಯಂತ್ರದ ಆರೋಪವೂ ಕೇಳೋಕ್ ಸಿಗ್ತಾ ಇದೆ. ಪರ ಹೋರಾಟದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಟೌನ್ಶಿಪ್ ಪರ ಹೋರಾಟಕ್ಕೆ ಆ ರೈತರು ಅನುಮತಿ ಪಡೆದಿಲ್ಲ. ಆಡಳಿತ ಪಕ್ಷ ಅಧಿಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ. ಅಲ್ಲಿ ಕುಳಿತಿರುವ ರೈತರ ಹೋರಾಟಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ಅನುಮತಿ ಪಡೆಯದೆ ಹೋರಾಟಕ್ಕೆ ಇಳಿದಿರೋದು ಸರಿಯಲ್ಲ. ಸರ್ಕಾರದ ವಿರುದ್ಧ ಯೋಜನೆ ವಿರೋಧಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಜೊತೆಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್ ಮಾತನಾಡ್ತಿದ್ದಾರೆ. ಏನ್ ಹೇಳಿದ್ರು ರೈತರು ಕೇಳೋಣ. ಬೈರಮಂಗಲದಲ್ಲಿ ಪರ ವಿರೋಧ ಹೋರಾಟ ಜೋರಾಗಿದೆ. ಈ ಹೋರಾಟದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಯಾಕಂದ್ರೆ ನಮ್ ಜೊತೆ ರೈತರು ಮುಖಂಡರು ಪ್ರೊಫೆಸರ್ ಇವತ್ತು ನಿನ್ನೆಯಿಂದ ಕೂಡ ನೀವು ಹೋರಾಟ ಮಾಡ್ತೀರಿ, ಪರವಾಗಿ ಹೋರಾಟ ಆಗ್ತಾ ಇದೆ. ಸರ್, ನಾವು ಕಳೆದ 473 ದಿನ ಪ್ರತಿಭಟನೆ ಮಾಡ್ತಾ ಇದೀವಿ. ಒಂದೇ ಒಂದು ಹಿತರಗಟ್ಟೆ ಆಗಿಲ್ಲ. ಕಾನೂನಿಗೆ ಚೌಕಟ್ಟ ಮೀರೋಗಿಲ್ಲ. ಕಾನೂನು ಗೌರವಿಸಿಕೊಂಡು ಶಾಂತಿಯುತವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಏಕಾಏಕಿ ನಿನ್ನೆ ಬೆಳಿಗ್ಗೆ ಹೋರಾಟ ಮಾಡ್ತಿದ್ರೆ ನಾವು ಹೋರಾಟ ವಿರೋಧಿಗಳಲ್ಲ. ಅವ್ರ ಒಕ್ಕರೆ ಭೂಮಿಯಲ್ಲಿ ಹೋರಾಟ ಮಾಡ್ಲಿ. ಆದ್ರೆ ಅವರು ಹೋರಾಟ ಯಾವ ರೀತಿ ಮಾಡ್ಬೇಕು, ನಾವು 470 ಶಾಂತಿಯುತವಾಗಿ ಮಾಡಿ ಆ ರೀತಿ ಅವ್ರು ಶಾಂತಿಯುತವಾಗಿ ಮಾಡಿ ನಾವು ಸಂತೋಷ. ಅವರು ರಾಜ್ಯದ ಬೆಂಬಲ ತಗೊಳ್ಳಿ. ನಮ್ಗೆ ಬೆಂಬಲ ಕೊಟ್ಟು ಬಂದಂತ ರೈತರುಗಳ ಮೇಲೆ ದಾಳಿ ಮಾಡೋದು ತಪ್ಪು. ರೈತರು ಅಂದ್ಮೇಲೆ ರಾಜ್ಯದ ಜೊತೆಗೆ ಬೈಲ್ ರೈತಲ್ಲ, ಇಡೀ ರಾಜ್ಯದ ಎಲ್ಲ ರೈತರು ಒಂದೇ. ಹಾಗಾಗಿ ಇಡೀ ರಾಜ್ಯದ ರೈತರುಗಳನ್ನ ಬೆಂಬಲ ಕೊಟ್ಟಾರೆ, ಅವ್ರ ಮೇಲೆ ದಾಳಿ ಮಾಡೋದು ನಾವು ಖಂಡಿಸ್ತೀವಿ. ಎರಡನೇದು ಇವರು ಏನು ಪರ್ಮಿಷನ್ ಇಂದ ಯಾವ ಜಾಗ ಟೆಂಟ್ ಹಾಕೊಂಡಿದ್ದಾರೆ, ದಯವಿಟ್ಟು ದಾಖಲೆ ಪರಿಶೀಲನೆ ಮಾಡಬೇಕು. ಅದು ಸರ್ಕಾರಿ ಜಾಗನ ಖಾಸಗಿ ಜಾಗನ? ಖಾಸಗಿ ಜಾಗ ಖಾಸಗಿ ಬರ್ಕೊಟ್ಟಿದಾರ. ನನ್ನ ಜಾಗದಲ್ಲಿ ನೀವು ಪೆಂಡಲ್ ಹಾಕೊಂಡಿದ್ದ ಬರ್ಕೊಟ್ಟಿದೆ, ಸಂತೋಷ. ಈ ನಾವು ಪೆಂಡಲ್ ಹಾಕಿರೋ ಜಾಗದಲ್ಲಿ ಖಾಸಗಿ ಆನಂದ್ ರೆಡ್ಡಿ ಅವರು ಎಸ್ಪಿಗೆ ಬರ್ಕೊಟ್ಟಿದ್ದಾರೆ. ಇದು ನನ್ನ ಸ್ವಂತ ಜಾಗ, ಸರ್ ನಂಬರ್ 22. ಇಲ್ಲಿ ಟೆಂಟ್ ಹಾಕೋಬಹುದು, ಪರ್ಮಿಷನ್ ಇಲ್ಲದೆ ಹೋರಾಟ ಮಾಡ್ತಿದ್ದಾರೆ. 100% ಸರ್. ತೋರಿಸಿ ದಾಖಲೆ. ಅವರು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಯಾರು ಖಾತೆದಾರ ಓನರ್ ಆತ ಎಷ್ಟು ಬರ್ಕೊಡ್ಬೇಕು. ನಾವು ಕಳೆದ 1 ವರ್ಷದಿಂದ ಏನು ಪ್ರತಿಭಟನೆ ಮಾಡಿದಾಗ ಆನಂದ್ ರೆಡ್ಡಿ ಅವರು ಸರ್ ನಂಬರ್ 22 ಎಸ್ಪಿಗೆ, ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಪಂಚಾಯತಿಗೆ ರೈಟಿಗೆ ಬರ್ಕೊಟ್ಟಾರೆ. ನನ್ನ ಸ್ವಂತ ಜಾಗದಲ್ಲಿ ರೈತರು ಪ್ರತಿಭಟನೆ ಮಾಡಕ್ಕೆ ಜಾಗ ಬಿಟ್ಕೊಟ್ಟಿದೆ ಅಂತ. ಅವ್ರು ಪ್ರತಿಭಟನೆ ಮಾಡ್ತಾರೆ ಜಾಗ, ಸ್ವಂತ ಜಾಗಕ್ಕೆ ಯಾರು ಪರ್ಮಿಷನ್ ಕೊಟ್ಟರು, ಯಾರು ಬರ್ಕೊಟ್ಟಾರಿಂದ ದಯವಿಟ್ಟು ಮಾಧ್ಯಮ ಮುಖಂಡರಿಗೆ ಇದರಲ್ಲೂ ಕೂಡ ರಾಜಕೀಯ ಆಗ್ತಿದೆ ಅಂತಿದ್ರೆ 100% ಆಡಳಿತ ಪಕ್ಷ ಪರ ಇಲಾಖೆ ಕೆಲಸ ಮಾಡ್ತಿದ್ದ ಮೇಲೆ ದನ ಕಾಣ್ತದೆ. ನಾವು ಕೇಳೋದು ಪ್ರತಿಭಟನೆ ಮಾಡಬೇಡ ಅಂತ ಹೇಳ್ತಲ್ಲ, ಅವ್ರಿಗೂ ಹಕ್ಕೈತೆ, ಮಾಡ್ಲಿ. ಅವ್ರು ಏನ್ ಮಾಡ್ಬೇಕು, ಅವರು ಒಂದು ಖಾಸಗಿ ಜಾಗದಲ್ಲಿ ಯಾರು ಬರ್ಕೊಟ್ಟೆ ಪೊಲೀಸ್ ಇಲಾಖೆಗೆ ಇಂಥ ಜಾಗದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ, ಎಷ್ಟು ಪರ್ಮಿಷನ್ ಕೊಡ್ಲಿ, ಪ್ರತಿಭಟನೆ ಮಾಡ್ಲಿ, ನಮ್ಗೆ ಹೇಳಲ್ಲ. ಸರ್ಕಾರಿ ಜಾಗ ಹೆಂಗೆ ಪ್ರತಿಭಟನೆ ಮಾಡ್ತಾರೆ? ಯಜಮಾನ್ರೆ, ಈಗ ನಾವು ಕೂಡ ಹೋರಾಟವನ್ನು ಮಾಡ್ತೀವಿ, ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ವಿರೋಧ ಸರ್, ಅಲ್ಲಿರೋರೆಲ್ಲ ಏಜೆಂಟ್ಗಳೇ ಸರ್. ಅಲ್ಲಿರೋರೆಲ್ಲ ಪ್ರಾಮಾಣಿಕ ಆಧಾರ್ ಕಾರ್ಡ್ ತಗೊಂಡು ಪಾಣಿ ತಗೊಂಡು ಬರ್ಲಿ, ಇಲ್ಲಿ ಮುಂದೆ ಬರ್ಲಿ, ನಿಮ್ ಕಣ್ಣು ಮುಂದೆಗೆ ನಾವು ಬಿಟ್ಟು ಹೋಗ್ತೀವಿ, ಭೂಮಿ ಬಿಟ್ಟು ಹೋಗ್ತೀವಿ. ಅಲ್ಲಿರೋರೆಲ್ಲ ಇನ್ನೊಂದು ಸರ್ಕಾರದ ಏಜೆಂಟ್ಗಳು, ಸರ್ಕಾರದ ಏಜೆಂಟ್. ಅವರು 100 ಕೋಟಿ ಕಾಸು ಕೊಡ್ಲಿ, ನಾವು 1 ಇಂಚು ಭೂಮಿ ಕೂಡ ನಮ್ ಪ್ರಾಣ ಹೋಯ್ತದ, ಗೋಲಿಬಾರ್ ಮಾಡ್ತಾರ ಮಾಡ್ಲಿ. 6,000 ಜನ ಕುಟುಂಬಕ್ಕೋಸ್ಕರ ಪ್ರಾಣ ಹೋದ್ರು ಪರವಾಗಿಲ್ಲ ಸರ್. ನಿರಂತರವಾಗಿ 470 ಹೋರಾಟ ಮಾಡ್ತಾ ಇದೀವಿ. ಇವತ್ತೇನೋ ಬಂದ್ಬಿಟ್ಟು ಅಂದ್ರೆ ಇವತ್ತು ನಮ್ಗೆ ಒಂದು ಟೆಂಟ್ ಹಾಕಿ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸರು. ಇವತ್ತು ಅವ್ರಿಗೆ ಟೆಂಟ್ ಹಾಕಿ ಸ್ಕೂಲ್ ಹಾಕೋದು ಪರ್ಮಿಷನ್ ಕೊಟ್ಟವ್ರಲ್ಲ, ಇದ್ ಕೇಳಕ್ ಯಾರು ಇಲ್ವಾ? ಇದಕ್ಕೆ ನಮ್ ಪ್ರಾಣವನ್ನ 1 ಇಂಚು ಕೊಡಲ್ಲ ಸರ್. ಇದು ದೌರ್ಜನ್ಯ ಮಾಡ್ತಾರ, ಮಾಡ್ಲಿ, ಏನಾರು ಮಾಡ್ಲಿ. ನಮ್ಗೆ ಗೋಲಿಬಾರ್ ಮಾಡ್ತಾರ, ನಮ್ ಸಾಯ್ತಾರ. ಈ ರೈತಿಂಗ್ ಏನ್ ಬೆಲೆನೇ ಇಲ್ವಾ? ಈ ದೇಶ ರೈತಿನ ಬೆಲೆನೇ ಇಲ್ವಾ? ರೈತ ದೇಶದಲ್ಲಿ ಹುಟ್ಟಿರೋ ತಪ್ಪ. ಇಷ್ಟು ದಿನಗಳ ಕಾಲ ಶಾಂತಿಯುತ ಹೋರಾಟವನ್ನ ಮಾಡ್ತಾ ಇದ್ರಿ, ಇಲ್ಲೆಲ್ಲೋ ಒಂಥರ ಸಂಚಾಗಿದೆ, ಷಡ್ಯಂತ್ರ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಪರ ವಿರೋಧ ಅಂದ್ಮೇಲೆ ಗಲಾಟೆ ಕಲಹಗಳಾಗೋ ಸಾಧ್ಯ. ಸರ್, ಖಂಡಿತವಾಗೂ ನಾವು ಇವತ್ತು ಕಾನೂನು ಭಂಗ ಮಾಡಬೇಕು ಉದ್ದೇಶ ನಮ್ಮಲ್ಲಿಲ್ಲ. ನಾವು ಪೊಲೀಸ್ ಇಲಾಖೆ ನಾವು ಅಣ್ತಂದಿ ತರ ವರ್ತಿಸ್ತಾ ಇದ್ದೋ. 473ದಿಂದ ಪೊಲೀಸ್ ಇಲಾಖೆ ನಮ್ಗೆ ಸ್ಪಂದಿಸ್ತಾ ಇದ್ದು, ನಾವು ಅವ್ರು ಸ್ಪಂದಿಸ್ತಾ ಇದ್ದೋ. ಅವ್ರು ಏನೇ ಸಲಹೆ ಸೂಚನೆ ಕೊಡೋದು ಎಲ್ಲಾ ಸೂಚನೆಗಳನ್ನ ಪೊಲೀಸ್ ಇಲಾಖೆ ನಾವು ಪಾಲಿಸ್ಕೊಂಡಿದ್ದೀವಿ. ಇವತ್ತು ಅನಾವಶ್ಯಕವಾಗಿ ಕೇವಲ 50 ಮೀಟರ್ ದೂರದಲ್ಲಿ ಕುಮಾರಸ್ವಾಮಿ ಬರೋ ಇಂದು ದಿನ ಅವರು ರಾಜಕೀಯದವರು, ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ಅವ್ರ ಪಂಥಾಹ್ವಾನ ಮಾಡ್ಕೊಂಡು ನಾವು ಅದ್ರ ಬಗ್ಗೆ ನಾಳಲ್ಲ. ಅವ್ರು ಇವರು ತಗೋಯ್ತಾರೆ, ಇವ್ರು ತಗೊಂಡು ಅವ್ರ ಬಗ್ಗೆ ಹೇಳ್ತಲ್ಲ. ರೈತರುಗಳಿಗೆ ಚಳುವಳಿಗಳನ್ನ ಧಕ್ಕೆ ತರುವಂತ ಕೆಲಸಗಳು ಯಾವ್ದು ಮಾಡಬೇಡಿ. ನೀವು ಪ್ರತಿಭಟನೆ ಮಾಡ್ತೀರಾ, ನೀವು ನಮ್ಮಂಗೆ ನೀವು ಒಂದು ಜಾಗ ಪರ್ಮಿಷನ್ ತಗೊಳ್ಳಿ, ಖಾಸಗಿ ಜಾಗದಲ್ಲಿ ನೀವು ಕುತ್ಕೊಳ್ಳಿ. ನಾವು 473 ದಿನ ಕೂತೀವಿ, ನೀವು ಎಷ್ಟು ಬೇಕಾದ್ರೆ ಕುತ್ಕೊಳ್ಳಿ, ಪ್ರತಿಭಟನೆ ಮಾಡಿ. ನಾವು ನಿಮ್ ಪ್ರತಿಭಟನೆ ಹತ್ತಿಕ್ತಾ ಇಲ್ಲ.
ಆದ್ರೆ ಕಾನೂನು ಬಂದ ರೀತಿ ರಸ್ತೆ ಬರೋದು, ರೈತರು ಬೆಂಬಲ ಕೊಡೋ ಬಂದ ದಾಳಿ ಮಾಡೋದು, ಅವ್ರ ವಾಹನಗಳ ಮೇಲೆ ದಾಳಿ ಮಾಡೋದು, ಡ್ರೈವರ್ ನೋಡಿ ಅಂತದ್ದು ಇದು ತಪ್ಪು. ನಾವ್ ಹ್ಯಾಂಡ್ ಹ್ಯಾಂಡ್ ಹಾಕಿ ಮಾಡ್ತಾರೆ ಕಾನೂನು. ಸರ್, ಈಗ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ ಅಂತ ಮುತ್ತಿಗೆ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಇದರಲ್ಲಿ ಕೂಡ ರಾಜಕೀಯ ಆಗ್ತಿದೆ ಅನ್ಸುತ್ತಾ ನಿಮ್ಗೆ? ಇಷ್ಟು ದಿನಗಳ ಕಾಲ ಶಾಂತಿಯುತ ಹೋರಾಟ ಮಾಡಿ ಕುಮಾರಸ್ವಾಮಿ ಅವರು ಬಂದು ನಮಗೆ ಬೆಂಬಲ ಸುಸ್ತಾ ಇರೋದು ಹೊರತು ಕುಮಾರಸ್ವಾಮಿ ಅವರು ಬಂದಿಲ್ಲ ರಾಜಕಾರಣ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಬಂದಿಲ್ಲ ರಾಜಕಾರಣ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರನ್ನ ಅವ್ರು ಕೇಳಿ, ನೀವೇನಾದ್ರೂ ಅಧಿಕಾರ ಅವ್ರನ್ನ ಕೇಳಿ. ಅದು ರಸ್ತೆ ತಡೆದ್ಬಿಟ್ರೆ 1 ವರ್ಷದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದಲ್ಲ ಈ ಭಾಗದ ಶಾಸಕರು, ಮಂತ್ರಿಗಳು, ಮಿನಿಸ್ಟರ್ಗಳು, ಡಿಸಿಎಂ, ಸಿಎಂ ಯಾಕೆ ಯಾವಾಗ ಬರ್ಲಿಲ್ಲ? ಕುಮಾರಸ್ವಾಮಿ ಅವರು ಬಂದ ಮಾತ್ರ ರಸ್ತೆ ತಡೆ ಮಾಡಿ ಅಡ್ಡ ಹಾಕ್ಬಿಟ್ಟು ಬಿಡಬಾರ್ದು, 144 ಸೆಕೆಂಡ್ ಜಾರಿ ಮಾಡ್ಬೇಕು ಅಂತ ಹೇಳ್ತೀರಲ್ಲ. ಇವಾಗ ಯಾಕೆ ನೀವು ಈ ತರ ಮಾಡಿದ್ರೆ? 1 ವರ್ಷದಿಂದ ಪ್ರತಿಭಟನೆ ಮಾಡ್ತೀವಿ. ಡಿಸಿ ಅವ್ರು ಬಂದು ನಮ್ಮ ಮನೇಲಿ ತಗೊಂಡಿದಾರ? ಇವೆಲ್ಲ ಒಂದು ರಾಜಕೀಯ ಷಡ್ಯಂತ್ರ. ಇವೆಲ್ಲ ರೈತರು ಹತ್ತಿರ ಕೆಲಸ ಇದು. ಇಲ್ಲಿ ನಾವ್ ಯಾವ ಪಾರ್ಟಿ ಪಕ್ಷದ ಬರಲ್ಲ, ಎಲ್ಲ ಆಧಾರ್ ಕಾರ್ಡ್ ಫೋಟೋಗಳು ತಗೊಂಡ್ ಬಂದ್ವಿ ಪಾನಿಗಳನ್ನ ನಾವು ನೋಡ್ಲಿ. ಯಾರು ನಿಜವಾದ ರೈತರು ಯಾರು, ನಕಲಿ ರೈತರು ಯಾರು ಗೊತ್ತಿದ್ದಾರೆ. ಈ ಭಾಗದಲ್ಲಿ 90% 80% ಕೊಡಕ್ ಪರವಾಗಿದ್ರೆ ಮಾಡ್ಲಿ, ಇಲ್ಲ ಕೈ ಬಿಡ್ಲಿ. ಇವತ್ತು ನಿನ್ನೆ 2 ದಿನದಿಂದ ಯಾಕೆ ಸರ್ ಹೋರಾಟ ಇಡಿಸಿ ಎಲ್ಲದ್ದು ಏನಂತ ನಮ್ಗಿದು ಅರ್ಥನೇ ಆಯ್ತಲ್ಲ. ಸುಮಾರು 16 ತಿಂಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನೆನ್ನೆ ಮ್ಯೂಸಿಕ್ ಸ್ಟಾರ್ಟ್ ಆಗಿರೋದು ಇದೇನಂತ ನಮ್ಗೆ ಅರ್ಥನೇ ಆಯ್ತಲ್ಲ. ಯಾರಾದ್ರೂ ಭೂಮಿ ಕೊಡೋಕೆ ಪರವಾಗಿಲ್ಲ, ನಾವು ತಗೊಳ್ಳಿಲ್ಲ, ಅವ್ರು ತಗೊಳ್ಳಿ, ಬೇಡ ಬಿಡ್ಲಿ. ಎಷ್ಟು ಸಾವಿರಾರು ಸಂಖ್ಯೆ ರೈತರು ಬಂದಿವಲ್ಲ. ನಿಮ್ ಕ್ಷೇತ್ರದ ಶಾಸಕರು ಹೇಳ್ತಾರೆ ಗೋಲಿಬಾರ್ ಮಾಡೋದಕ್ಕೆ ಈ ತರ ಷಡ್ಯಂತ್ರ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು. ಶಾಸಕರನ್ನೇ ಕೇಳ್ಬೇಕು ನೀವು ಹೋಗಿ. ಶಾಸಕರು ಮನಸ್ಥಿತಿ ಅದಾಗ್ಬಿಟ್ಟದ ಈಗ. ಶಾಸಕರು ನಾವು ಓಟಕ್ಕೆ ನಾವು ಆಡೋಕೆ ಹೋಗ್ಬಿಟ್ಟಿದೀವಿ. ಶಾಸಕರು ಮನಸ್ಥಿತಿ ಆಗ್ಬಿಟ್ಟಿದೆ. ಶಾಸಕರಿಗೆ ಕಿಕ್ ಹಾಕ್ಬೇಕು ಈಗ ಅಷ್ಟೇ. ಶಾಸಕರಿಗೆ ಇಲ್ಲಿರೋ ರೈತರುಗಳು ಯಾರು ಹಾಳಾಗೋದು ಏನು ಲೆಕ್ಕಕ್ಕಿಲ್ಲ. ಅವ್ರಿಗೆ ಕಿಕ್ ಹಾಕ್ಬೇಕಷ್ಟೇ. ಈಗ ಇಲ್ಲಿರೋ ರೈತನ ಸಮಾಧಿ ಮಾಡಿ ಅವ್ರ ದುಡ್ಡು ತಗೊಂಡು ಹೋಗಕ್ಕೆ ಶಾಸಕರು ಅಷ್ಟೇ. ಶಾಸಕರು ಒಂದಿಷ್ಟು ರಾಜಕೀಯ ಷಡ್ಯಂತ್ರ ಆಗಿದೆ. 2 ದಿನಗಳಿಂದಲೇ ಮಾತ್ರ ಹೋರಾಟವನ್ನು ಮಾಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಸಾವಿರಾರು ದಿನಗಳಿಂದ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ವಿ. ಆದರೆ ಈ ಒಂದು ಶಾಂತಿಯುತ ಹೋರಾಟಕ್ಕೆ ಅಡ್ಡಿಪಡಿಸುವ ನಿಟ್ಟಿನಲ್ಲಿ ಟೆಂಟ್ ಅನ್ನು ಹಾಕಿದ್ದಾರೆ. ಟೆಂಟ್ ಅನ್ನು ಹಾಕಿದ್ರು ಕೂಡ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರಾ ಅಥವಾ ಆ ಒಂದು ಜಾಗದಲ್ಲಿ ಮಾಡ್ತಿರುವ ಪ್ರತಿಭಟನೆಗೆ ಪರ್ಮಿಷನ್ ಅನ್ನ ಪೊಲೀಸ್ ಇಲಾಖೆ ಕೊಟ್ಟಿದೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿರುವಂತಹ ರೈತರು ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಭಟನೆ ವೇಳೆ ಹೈ ಡ್ರಾಮವೇ ನಡೆದಿದೆ. ಯೋಜನೆಯ ಪರ ಇರುವಂತಹ ರೈತರ ವೇದಿಕೆಗೆ ಆಗಮಿಸಿದ ರೈತ ಮಹಿಳೆ. ಹೈ ಡ್ರಾಮಾ ನಡೆದಿದೆ ಇಲ್ಲಿ. ಭೂಮಿ ಕೊಡೋ ವೇದಿಕೆಗೆ ಬಂದು ಭೂಮಿ ಕೊಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ ರೈತ ಮಹಿಳೆ. ಪ್ರತಿಭಟನೆ ವೇಳೆ ಭೂಮಿ ಕೊಡಲ್ಲ ಅಂತ ಮಹಿಳೆಯಿಂದ ಆಕ್ರೋಶ ವ್ಯಕ್ತವಾಗಿದೆ. ಭೂಮಿ ಕೊಡ್ತೀವಿ ಅಂತ ಏನ್ ವೇದಿಕೆ ತಯಾರಾಗಿದೆ ಅಲ್ಲಿಗೆ ಬಂದು ಈ ರೀತಿ ಗಲಾಟೆ ಮಾಡಿದ್ದಾರೆ. ಮಹಿಳೆಯನ್ನ ಮತ್ತೊಂದು ವೇದಿಕೆಗೆ ಕಳುಹಿಸಿದ ಪೊಲೀಸರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಆಗಿರುವಂತಹ ಹೈ ಡ್ರಾಮಾ. 2 ವೇದಿಕೆ ಇವೆ, ಒಂದು ಪರ ಮತ್ತೊಂದು ವಿರೋಧ. ಪರ ವೇದಿಕೆಗೆ ಹೋಗಿ ವಿರೋಧ ಇರುವಂತಹ ಮಹಿಳೆ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಳಿಸಕ್ಕೆ ಜಮೀನ ಭೂಮಿ ನಮ್ಮದು ಇವತ್ತು ಸಿಎಂ ಆಗ್ಬಿಟ್ಟಾರ. ಡಿಕೆ ಪರ ಮಾತಾಡೋದ ರೋಪ್ ಹಾಕ್ತಾರೆ.